ನಮಸ್ಕಾರ ವೀಕ್ಷಕರೇ, ಮಯೂರ ನ್ಯೂಸ್ಗೆ ಸ್ವಾಗತ. ವಿಷಯ ವಿನೂತನ, ವಿಶ್ಲೇಷಣೆ ವಿಭಿನ್ನ, ಸುದ್ದಿಯ ಒಳನೋಟ. ಇದು ಸುದ್ದಿ ವಿಶೇಷ. ನಾನು ನಿಶ್ಚಿತ ಕೆಂಪೇಗೌಡ. ಕೆಲ ದಿನಗಳಿಂದ ಕನ್ನಡ ಚಿತ್ರರಂಗದಲ್ಲೂ ಸಿನಿಮಾ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಕುರಿತ ಚರ್ಚೆ ಜೋರಾಗಿ ನಡೀತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೆಲವು ಗಂಡಸರು ಈ ವಿಷಯವನ್ನ ಉಡಾಫಿಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ವಿಷಾದನೀಯ ಕೂಡ ಹೌದು. ಇದರಿಂದ ಚಿತ್ರರಂಗದ ಮಹಿಳೆಯರು ಕೂಡ ರೊಚ್ಚಿಗೆದ್ದಿದ್ದಾರೆ. ಇದಕ್ಕೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಕೈಜೋಡಿಸಿದ್ದು, ಮಹಿಳೆಯರ ರಕ್ಷಣೆಗಾಗಿ ಒಂದು ಕಮಿಟಿ ರಚಿಸುವ ಬಗ್ಗೆಯೂ ಈಗಾಗಲೇ ಒಂದು ರೀತಿಯ ಮಾತುಕತೆ ಕೂಡ ನಡೆದಿದೆ. ಚಿತ್ರರಂಗದಲ್ಲಿ ಕಲಾವಿದೆಯರಲ್ಲದೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೂ ರಕ್ಷಣೆಯ ಜೊತೆಗೆ ಗೌರವವೂ ಕೂಡ ಸಿಗಬೇಕಾಗಿದೆ. ಎಲ್ಲಾ ಕಡೆ ಇರೋ ಹಾಗೆ ಚಿತ್ರರಂಗದಲ್ಲೂ ಪುರುಷ ಪ್ರಾಧಾನ್ಯತೆ ಹೆಚ್ಚಾಗೇ ಇದೆ. ಇದು ಸಂಭಾವನೆ ವಿಚಾರದಲ್ಲಾಗಲಿ ಅಥವಾ ಪಾತ್ರದ ಮಹತ್ವ, ಇನ್ನು ಗೌರವದ ವಿಚಾರದಲ್ಲಿಯೂ ಕೂಡ ಎದ್ದು ಕಾಣ್ತಾ ಇದೆ. ಆದ್ರೆ ಈಗ ಮಲಯಾಳಂ ಚಿತ್ರರಂಗದ ನಂತರ ಲೈಂಗಿಕ ಶೋಷಣೆಯ ವಿಚಾರ ಕನ್ನಡ ಚಿತ್ರರಂಗದಲ್ಲೂ ಸದ್ದು ಮಾಡ್ತಾ ಇರೋದು ಒಂದು ರೀತಿಯ ವಿಶೇಷ ಅಂತಾನೆ ಹೇಳ್ಬೋದು. ಇನ್ನು ಈಗಾಗಲೇ ಚಿತ್ರರಂಗದ ಅನೇಕ ಮಹಿಳೆಯರು ಇದರ ಬಗ್ಗೆ ಧ್ವನಿ ಕೂಡ ಎತ್ತಿದ್ದಾರೆ. ಆದ್ರೆ ಪ್ರಶ್ನೆ ಏನಂದ್ರೆ, ನಿಜಕ್ಕೂ ಈ ಲೈಂಗಿಕ ಶೋಷಣೆಯನ್ನ ತಡೆಯೋದಕ್ಕೆ ಸಾಧ್ಯನಾ ಅನ್ನೋದು. ಯಾಕಂದ್ರೆ ಇಲ್ಲಿ ಲೈಂಗಿಕ ದೌರ್ಜನ್ಯ ಅಂದ್ರೆ ತೀರಾ ಅತ್ಯಾಚಾರದಂತಹ ಘಟನೆಗಳು ನಡೆಯೋದಿಲ್ಲ. ಬಹುತೇಕ ನಿರ್ಮಾಪಕರು, ನಿರ್ದೇಶಕರು ಅಥವಾ ನಾಯಕ ನಟರು ಸಿನಿಮಾದಲ್ಲೇ ನೀಡಿದ ಅವಕಾಶಕ್ಕಾಗಿ ನಟಿಯರಿಂದ ಸೆಕ್ಸುಯಲ್ ಫೇವರ್ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ಬಹುತೇಕ ಸಮ್ಮತಿಯ ರೀತಿಯಲ್ಲಿ ನಡೆಯುತ್ತೆ. ಕೆಲವರ ಮಟ್ಟಿಗೆ ಅದು ಅಸಹಾಯಕತೆಯ ದುರುಪಯೋಗ ಆದರೂ ಒಪ್ಪಿಕೊಂಡ ನಂತರವೇ ಅವರ ನಡುವೆ ಲೈಂಗಿಕ ಸಂಪರ್ಕ ನಡೆಯುತ್ತೆ. ಇದನ್ನ ಕಮಿಟಿಯಾಗಲಿ ಕಾನೂನಾಗಲಿ ಹೇಗೆ ತಡೆಯೋದಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕೂಡ ಎದುರಾಗುವಂಥದ್ದೇ. ಯಾರಾದ್ರೂ ಬಲವಂತ ಮಾಡಿದ್ರೆ ಆಗಲೇ ಪೊಲೀಸರಿಗೆ ದೂರು ಕೊಟ್ರೆ ಅದಕ್ಕೆ ಕಾನೂನಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳಬಹುದು ಹೊರತು ಸಮ್ಮತಿಯಲ್ಲಿ ನಡೆದ್ರೆ ಅದನ್ನ ತಡೆಯೋದು ಹೇಗೆ? ಇನ್ನೂ ಕೆಲವು ನಟಿಯರು ಇಷ್ಟ ಇಲ್ಲದಿದ್ರೂ ಚಿತ್ರದಲ್ಲಿ ನಟಿಸುವ ಅವಕಾಶದ ಕಾರಣಕ್ಕಾಗಿ ಒಪ್ಪಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಇಂಥವರು ಕೂಡ ಈ ವಿಷಯವನ್ನ ಹೊರಗೆ ಎಲ್ಲೂ ಕೂಡ ಹೇಳ್ಕೊಂಡಿರೋದಿಲ್ಲ. ಒಂದು ವೇಳೆ ಹೇಳ್ಕೊಂಡ್ರು ವರ್ಷಗಳ ನಂತರವೋ ಅಥವಾ ಅವಕಾಶಗಳು ಕಡಿಮೆಯಾಗಿ ನಿವೃತ್ತಿಯ ಹಂತದಲ್ಲಿ ಬಾಯ್ಬಿಡ್ತಾರೆ. ಆಗ್ಲೂ ಕೂಡ ಸ್ಪಷ್ಟವಾಗಿ ಅಥವಾ ನೇರವಾಗಿ ಹೆಸರುಗಳನ್ನ ಎಲ್ಲೂ ಕೂಡ ಹೇಳೋದಿಲ್ಲ. ಹಾಗಾಗಿ ಆಗಲೂ ಇದರಿಂದ ಯಾವುದೇ ಪ್ರಯೋಜನಗಳು ಕೂಡ ಆಗೋದಿಲ್ಲ. ಇನ್ನೂ ಕೆಲವರಂತೂ ಇದೆಲ್ಲವನ್ನ ಅನುಭವಿಸಿ ಬಂದಿದ್ರು ಕೂಡ ಚಿತ್ರರಂಗದ ನಾಯಕ ನಟರು ಅಥವಾ ನಿರ್ದೇಶಕ ನಿರ್ಮಾಪಕರ ಹೆಸರನ್ನ ಕೆಡಿಸಬಾರದು ಅಂತ ಈಗಲೂ ನನಗೆ ಅಂತ ಅನುಭವ ಆಗಿಲ್ಲ, ನಮ್ಮ ಚಿತ್ರರಂಗದಲ್ಲಿ ಆ ರೀತಿಯ ವ್ಯಕ್ತಿಗಳಿಲ್ಲ ಅಂತ ಮುಚ್ಚಿಡುವ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಇದಕ್ಕೂ ಮೀರಿ ಯಾರಾದ್ರೂ ಇದನ್ನ ಪ್ರತಿಭಟಿಸ್ತೇವೆ ಅನ್ನುವವರು ಇದ್ರೆ ಅವಕಾಶ ಹಾಗೂ ಭವಿಷ್ಯ ಎರಡನ್ನೂ ಕೂಡ ಕಳೆದುಕೊಳ್ಳೋದಕ್ಕೆ ತಯಾರಾಗಿರಬೇಕು ಅನ್ನೋ ಪರಿಸ್ಥಿತಿ ಕೂಡ ಇದೀಗ ನಿರ್ಮಾಣ ಆಗ್ತಾ ಇದೆ. ಇನ್ನು ಇದೇ ಕಾರಣಕ್ಕೆ ಒಂದೆರಡು ಸಿನಿಮಾಗಳನ್ನ ಮಾಡಿ ಚಿತ್ರರಂಗವನ್ನೇ ಬಿಟ್ಟು ಹೋಗಿರುವ ನಟಿಯರು ಕೂಡ ಇದ್ದಾರೆ. ಇನ್ನು ಈಗ ಈ ವಿಚಾರದ ಬಗ್ಗೆ ಸಂಭಾವಿತರಾಗಿ ಮಾತನಾಡುವ ಕೆಲವು ನಾಯಕ ನಟರು ಕೂಡ ನಟಿಯರಿಂದ ಸಮ್ಮತಿಯ ಸೆಕ್ಸುಯಲ್ ಫೇವರ್ ಪಡೆದುಕೊಂಡಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಸಾಧ್ಯನಾ? ಈಗಿರುವಾಗ ಇದನ್ನ ತಡಿತೀವಿ ಅಂತ ಮಾಡೋ ಹೋರಾಟಕ್ಕೆ ಯಾವ ಫಲಿತಾಂಶ ಸಿಗುತ್ತೋ ಅದಂತೂ ಗೊತ್ತಿಲ್ಲ. ಇಷ್ಟಕ್ಕೂ ಇದನ್ನೆಲ್ಲ ಮೀರಿ ಹೇಳ್ಬೇಕಂದ್ರೆ ಸಿನಿಮಾ ನಟಿಯರ ಮೇಲೆ ಲೈಂಗಿಕ ಶೋಷಣೆ ಮಾಡೋದ್ರಲ್ಲಿ ಸಿನಿಮಾ ರಂಗದ ಗಂಡಸರು ಮಾತ್ರವೇ ಪ್ರಮುಖರಲ್ಲ. ಅನೇಕ ರಾಜಕೀಯ ನಾಯಕರು ಕೂಡ ಬೇರೆ ಬೇರೆ ಆಮಿಷಗಳ ಮೂಲಕ ಕಲಾವಿದೆಯರನ್ನ ಬಳಸಿಕೊಳ್ಳೋದು ತೀರಾ ರಹಸ್ಯವೇನಲ್ಲ. ಇದಕ್ಕಾಗಿ ರಚನೆಯಾಗುವ ಕಮಿಟಿಯಾಗಲಿ ಮಹಿಳಾ ಆಯೋಗವಾಗಲಿ ರಾಜಕೀಯ ನಾಯಕರ ಮೇಲೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳೋದಿಕ್ ಸಾಧ್ಯ? ಇನ್ನು ರಾಜಕೀಯ ರಂಗದ ಪ್ರಮುಖ ನಾಯಕರುಗಳೇ ನಟಿಯರ ಮೇಲೆ ದೌರ್ಜನ್ಯ ಮಾಡೋದಿಲ್ಲ ಅಂತ ಚಿತ್ರರಂಗದವರಾಗ್ಲಿ ಹೋರಾಟಗಾರರಾಗ್ಲಿ ಹೇಳೋದಿಕ್ ಸಾಧ್ಯನಾ? ಇನ್ನು ಈ ರಾಜಕೀಯ ನಾಯಕರು ನೇರವಾಗಿ ಹಣದ ಆಮಿಷ ತೋರಿಸೋದ್ರ ಮೂಲಕವೋ ಅಥವಾ ಚಿತ್ರಕ್ಕೆ ಪರೋಕ್ಷವಾಗಿ ಬಂಡವಾಳ ಹೂಡುವ ಮೂಲಕವೋ ಅಥವಾ ತಾವೇ ಚಿತ್ರ ನಿರ್ಮಾಣ ಮಾಡುವುದರ ಮೂಲಕವೋ ಚಿತ್ರ ನಟಿಯರನ್ನ ಬಳಸಿಕೊಳ್ಳೋದು ಯಾರಿಗೂ ಗೊತ್ತಿಲ್ಲದ ಸಂಗತಿ ಏನಲ್ಲ. ಇದರ ಜೊತೆಗೆ ನಟಿಯರನ್ನ ಬಳಸಿಕೊಳ್ಳುವುದರಲ್ಲಿ ಕೆಲವು ಸ್ವಾಮೀಜಿಗಳ ಬಗ್ಗೆಯೂ ಅಲ್ಲಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇರೋದು ಮತ್ತೊಂದು ದುರಂತ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸಮ್ಮತಿಯ ಲೈಂಗಿಕ ಸಂಪರ್ಕವನ್ನ ತಡೆಯೋದು ಸಾಧ್ಯವಿಲ್ಲ ಅಂದಾದ್ರೆ ಈ ಕಮಿಟಿ, ಆಯೋಗ, ಹೋರಾಟ ಇದೆಲ್ಲವೂ ಒಂದು ರೀತಿಯಲ್ಲಿ ವ್ಯರ್ಥವೇ ಸರಿ.
ಇನ್ನು ಕಾನೂನಿನ ಪ್ರಕಾರ ಅಪ್ರಾಪ್ತರಲ್ಲ ಅಂದ ಮೇಲೆ ಸಮ್ಮತಿಯ ಸೆಕ್ಸ್ ಅಪರಾಧವಲ್ಲ ಅನ್ನೋದಾದ್ರೆ ಈ ಹೋರಾಟ ಯಾರ ವಿರುದ್ಧ ಅಥವಾ ಯಾರ ಪರವಾಗಿ ಅನ್ನೋ ಸ್ಪಷ್ಟತೆಯ ಬಗ್ಗೆ ಮತ್ತೊಮ್ಮೆ ಯೋಚಿಸುವ ಅಗತ್ಯ ಅಂತೂ ಇದ್ದೇ ಇದೆ. ಆದ್ರೆ ಒಂದಂತೂ ನಿಜ, ಅವಕಾಶವನ್ನ ನೀಡುವ ಕಾರಣಕ್ಕೆ ಯಾವುದೇ ಮಹಿಳೆಯ ಅಸಹಾಯಕತೆಯನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಯಾವ ಅತ್ಯಾಚಾರಕ್ಕಿಂತ ಕಡಿಮೆ ಏನಲ್ಲ. ಆದ್ರೆ ಇಂಥವರು ಕಾನೂನಿನ ಬಲೆಗೆ ಬೀಳೋದಿಲ್ಲ ಅನ್ನೋದು ಮಾತ್ರ ಒಂದು ರೀತಿಯ ದೌರ್ಭಾಗ್ಯದ ಸಂಗತಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಈ ತರ ವಿಚಾರಗಳು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೇಳ್ತಾ ಇದ್ವಿ. ಇದೀಗ ನಮ್ಮ ಚಂದನವನದಲ್ಲೂ ಕೂಡ ಸದ್ದನ್ನ ಮಾಡ್ತಾ ಇರುವಂಥದ್ದು ಇದು ಒಂದು ರೀತಿಯ ದೌರ್ಭಾಗ್ಯ, ಒಂದು ರೀತಿ ವಿಷಾದಕರ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಚಂದನವನ ಸ್ಯಾಂಡಲ್ವುಡ್ ಏನಿದೆ, ನಮ್ಮ ಕನ್ನಡದಲ್ಲಿ ಈ ರೀತಿಯಾದಂಥ ಯಾವುದೇ ಒಂದು ಮಾತುಗಳು ಕೂಡ ಎಲ್ಲೂ ಕೂಡ ಕೇಳಿ ಬರ್ತಾ ಇರಲಿಲ್ಲ. ಇದೀಗ ಅತಿ ಹೆಚ್ಚಾಗಿ ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಒಂದು ಕಮಿಟಿ ಬೇಕೇ ಬೇಕು. ಈ ರೀತಿಯಾಗಿ ಎಷ್ಟೋ ವಿಚಾರಗಳು ನಡೆದಿದೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ನಮಗೆ ಒಂದು ಕಮಿಟಿ ಬೇಕು ಅನ್ನೋ ವಿಚಾರ ಜೋರಾಗಿ ಚರ್ಚೆ ಆಗಿತ್ತು. ಅದರಲ್ಲಿ ಒಂದಷ್ಟು ಕಮಿಟಿ ಬೇಕು ಬೇಡ ಅನ್ನೋ ವಿಚಾರವಾಗಿ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಇನ್ನು ಈ ಒಂದು ಕಮಿಟಿನ ರಚನೆ ಮಾಡಿದ್ರೆ ಯಾರಿಗೆ ನ್ಯಾಯ ಸಿಗುತ್ತೆ, ಯಾರು ನ್ಯಾಯ ಸಿಗೋದಿಲ್ಲ ಅದೆಲ್ಲ ಕೂಡ ಗೊತ್ತಿಲ್ಲ. ಆದರೆ ಕಮಿಟಿ ರಚನೆ ಆಗುತ್ತಾ, ಒಂದು ವೇಳೆ ಕಮಿಟಿ ರಚನೆ ಆದ್ರೂ ಕೂಡ ಅದರಲ್ಲಿ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುತ್ತಾ, ಅದು ಒಪ್ಪಿಗೆ ಇದ್ದು ಆಗುವಂತ ಒಂದು ದೌರ್ಜನ್ಯವೋ ಅಥವಾ ಒಪ್ಪಿಗೆ ಇಲ್ಲದಂತೆ ಆಗುವಂತ ದೌರ್ಜನ್ಯವೋ ಗೊತ್ತಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಯಾರು ಕೂಡ ಕೆಲವೊಂದಷ್ಟು ಜನರ ಹೆಸರನ್ನ ಬಹಿರಂಗ ಮಾಡೋದಕ್ಕೆ ಇಚ್ಛೆಯನ್ನ ಪಡೋದಿಲ್ಲ. ಆಗಿರುವಾಗ ಈ ಕಮಿಟಿ ಮಾಡಿದಂತ ಉದ್ದೇಶವಾದ್ರೂ ಏನು, ಕಮಿಟಿ ಮಾಡಿ ಏನು ಪ್ರಯೋಜನ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೆಲವರಲ್ಲಿ ಮೂಡೋದಂತೂ ಕೂಡ ಸಹಜ. ಆದ್ರೂ ಕೂಡ ಏನಾದ್ರೂ ಆಗ್ಲಿ, ಇದೆಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದ್ರೆ ಅದ್ರಂತ ದೌರ್ಭಾಗ್ಯದ ಸಂಗತಿ ಇನ್ನೊಂದಿಲ್ಲ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ಮತ್ತೊಂದು ಸುದ್ದಿ ವಿಶೇಷದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ.